ಭಾರತದ 2/3 ಜನರು ಗ್ರಾಮೀಣ ಪ್ರದೇಶಗಳಲ್ಲಿ ವಾಸಿಸುತ್ತಿದ್ದು ಇಂದಿಗೂ ಕೃಷಿಯನ್ನೇ ಅವಲಂಬಿಸಿದ್ದಾರೆ. ಆದರೆ ಹೆಚ್ಚುತ್ತಿರುವ ಒಳಸುರಿಗಳ ವೆಚ್ಚ, ನಿರಂತರ ರಾಸಾಯನಿಕಗಳ ಬಳಕೆಯಿಂದ ಬರಡಾಗುತ್ತಿರುವ ಭೂಮಿ, ಕುಗ್ಗುತ್ತಿರುವ ಇಳುವರಿ, ಮಾರುಕಟ್ಟೆಯ ಏರಿಳಿತಗಳಿಂದಾಗಿ ಕೃಷಿ ಆದಾಯ ಕ್ಷೀಣಿಸುತ್ತಿದೆ. ಅಧಿಕ ಇಳುವರಿ ತಳಿಗಳ ಹಿಂದೆ ಬಿದ್ದ ಪರಿಣಾಮವಾಗಿ ಬೆಳೆಗಳಲ್ಲಿ ರೋಗ ನಿರೋಧಕ ಶಕ್ತಿ ಕಡಿಮೆಯಾಗುತ್ತಿದೆ. ಅಪಾಯಕಾರಿ ಕೀಟನಾಶಕ, ಕ್ರಿಮಿನಾಶಕಗಳ ಬಳಕೆಯಿಂದ ಪರಿಸರ ಮಾಲಿನ್ಯದ ಜೊತೆಗೆ ಮನುಷ್ಯರ ಆರೋಗ್ಯದ ಮೇಲೂ ಗಂಭೀರ ಪರಿಣಾಮಗಳನ್ನು ಬೀರಲಾರಂಭಿಸಿದೆ. ಅತಿವೃಷ್ಟಿ, ಅನಾವೃಷ್ಟಿಗಳಿಂದ ಕಂಗೆಟ್ಟ ರೈತ ಹೊಟ್ಟೆಪಾಡಿಗಾಗಿ ಗುಳೆ ಹೋಗುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಸಾಲಬಾಧೆಯಂತಹ ಸಮಸ್ಯೆಗಳನ್ನು ಎದುರಿಸಲಾಗದೆ ಅನ್ನದಾತ ಆತ್ಮಹತ್ಯೆ ಮಾಡಿಕೊಳ್ಳುತ್ತಿದ್ದಾನೆ. ರೈತ ಅನಿವಾರ್ಯಕ್ಕೆಂಬಂತೆ ವಿಧಿಯಿಲ್ಲದೆ ಕೃಷಿ ಮಾಡುತ್ತಿದ್ದಾನೆ. ಹೀಗಾಗಿ ಕೃಷಿಕರನ್ನು ಒಳಗೊಂಡಂತೆ ಗ್ರಾಮೀಣ ಜನರಲ್ಲಿ ವಿಶ್ವಾಸ, ಭರವಸೆಗಳನ್ನು ಮೂಡಿಸುವ, ಅವರ ಜೀವನ ಮಟ್ಟವನ್ನು ಸುಧಾರಿಸುವ ಮಾರ್ಗ ತುರ್ತು ಅಗತ್ಯವಾಗಿದೆ. ಮಹಾತ್ಮ ಗಾಂಧೀಜಿಯವರ ಆಶಯದಂತೆ ದೇಶದ ಉದ್ಧಾರ ಮೊದಲು ಹಳ್ಳಿಗಳಿಂದಲೇ ಆಗಬೇಕಿದೆ. ಬಡವರ ಜೀವನ ಮಟ್ಟ ಸುಭದ್ರಗೊಳಿಸುವಲ್ಲಿ ಉಳಿತಾಯ, ಸಾಲ, ವಿಮೆ ಮುಂತಾದ ಬ್ಯಾಂಕಿಂಗ್ ಸೇವೆಗಳು ಪ್ರಮುಖ ಪಾತ್ರವನ್ನು ವಹಿಸುತ್ತವೆ. ಆದರೆ ಅರ್ಧದಷ್ಟು ಗ್ರಾಮೀಣ ಸಮುದಾಯವು ಬ್ಯಾಂಕಿಂಗ್ ಸೇವೆಯಿಂದ ವಂಚಿತರಾಗಿದ್ದಾರೆ. ಬಡತನ, ಅಜ್ಞಾನ, ಆಸ್ತಿಯ ಮೇಲಿನ ದಾಖಲೆ ಇಲ್ಲದಿರುವುದು ಮುಂತಾದ ಕಾರಣಗಳಿಂದ ಜನಸಾಮಾನ್ಯರಿಗೆ ಬ್ಯಾಂಕಿಂಗ್ ಸೇವೆ ಮರೀಚಿಕೆಯಾಗಿದೆ. ಈ ನಿಟ್ಟಿನಲ್ಲಿ ಬ್ಯಾಂಕುಗಳು ಹೊಸದಾಗಿ ಜಾರಿಗೊಳಿಸುತ್ತಿರುವ ಆರ್ಥಿಕ ಸೇರ್ಪಡೆ ಕಾರ್ಯಕ್ರಮಗಳು ಬಡ ರೈತರ ಜೀವನ ಮಟ್ಟ ಸುಧಾರಣೆಗೆ ಸಹಾಯಕವಾಗುತ್ತಿವೆ. ಇಂತಹ ಒಂದು ಸುಧಾರಣಾ ಪ್ರಕ್ರಿಯೆಗೆ ಐಡಿಎಫ್ ಸಂಸ್ಥೆಯು ಸುಜೀವನ ಕಾರ್ಯಕ್ರಮದ ಮೂಲಕ ನಾಂದಿ ಹಾಡಿದೆ. ಹಿವೋಸ್ ಸಂಸ್ಥೆಯ ಆರ್ಥಿಕ ನೆರವಿನೊಂದಿಗೆ ತುಮಕೂರು ಜಿಲ್ಲೆ ಕುಣಿಗಲ್ ತಾಲೂಕಿನಿಂದ ಪ್ರಾರಂಭವಾಗಿರುವ ಸುಜೀವನ ಕಾರ್ಯಕ್ರಮಕ್ಕೆ ಭಾರತೀಯ ಸ್ಟೇಟ್ ಬ್ಯಾಂಕ್ ಬ್ಯಾಂಕಿಂಗ್ ಸಹಭಾಗಿಯಾಗಿ ಸೇವೆ ಸಲ್ಲಿಸುತ್ತಿದೆ. ಐಡಿಎಫ್ ಸಂಸ್ಥೆಯ ಹಿನ್ನೆಲೆ: ಇನಿಷಿಯೇಟಿವ್ ಫಾರ್ ಡೆವಲಪ್ಮೆಂಟ್ ಫೌಂಡೇಶನ್ ಒಂದು ಸಾರ್ವಜನಿಕ ಧರ್ಮಾರ್ಥ ಸಂಸ್ಥೆ. ಸಂಸ್ಥೆಯು ಆಡಳಿತ ಹಾಗೂ ತರಬೇತಿ ಕ್ಷೇತ್ರಗಳಲ್ಲಿ ಅನುಭವವಿರುವ ಪರಿಣಿತರಿಂದ ಸ್ಥಾಪಿತವಾಗಿದ್ದು, ಸುಸ್ಥಿರ ಕೃಷಿ, ಗ್ರಾಮೀಣಾಭಿವೃದ್ಧಿ, ಕಿರುಸಾಲ, ಉದ್ಯಮಶೀಲತಾ ಅಭಿವೃದ್ಧಿ, ತಂತ್ರಜ್ಞಾನ ವರ್ಗಾವಣೆ, ಕಾರ್ಪೊರೇಟ್ ಯೋಜನೆ ಮುಂತಾದ ಕಾರ್ಯಕ್ರಮಗಳನ್ನು ಅನುಷ್ಠಾನಗೊಳಿಸುತ್ತಿದೆ. ಭಾರತದ ಕೃಷಿ ಅಭಿವೃದ್ಧಿಯಲ್ಲಿ ಒಂದು ಬೆಳವಣಿಗೆಯಲ್ಲಿ ಸಣ್ಣ ಹಾಗೂ ಅತಿ ಸಣ್ಣ ರೈತರ ಪಾತ್ರ ಕಡಿಮೆ ಆಗ್ತಾ ಬರ್ತಾ ಇದೆ. ಈ ಒಂದು ದೃಷ್ಟಿಯಿಂದ ಸಾಂಸ್ಥಿಕ ಮಟ್ಟದ ಸಾಲಗಳು ಈ ರೈತರಿಗೆ ಸೇರುವಂಥ ಸಲುವಾಗಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದವರು ಬ್ಯಾಂಕಿಂಗ್ ಫೆಸಿಲಿಟೇಟರ್ ಹಾಗೂ ಬ್ಯಾಂಕಿಂಗ್ ಕರೆಸ್ಪಾಂಡೆಂಟ್ ಅನ್ನುವಂಥ ಯೋಜನೆಯನ್ನು ಜಾರಿಗೆ ತಂದಿದ್ದಾರೆ. ಇದನ್ನು ಸ್ವಯಂ ಸೇವಾ ಸಂಸ್ಥೆಗಳ ಜೊತೆಗೆ ಇದನ್ನು ಅನುಷ್ಠಾನ ಮಾಡುವಂಥ ಕಾರ್ಯವನ್ನು ಹಮ್ಮಿಕೊಳ್ಳಲಾಗಿದೆ. ಐಡಿಎಫ್ ಸಂಸ್ಥೆ ಅನ್ನುವಂಥದ್ದು ಈ ಕೇವಲ ಆರ್ಥಿಕ ಸವಲತ್ತನ್ನು ಮಾತ್ರ ರೈತರುಗಳಿಗೆ ಸೇರಿಸೋದಲ್ಲದೆ ಅದರ ಜೊತೆಗೆ ತಾಂತ್ರಿಕ ವಿಚಾರಗಳು ಹಾಗೂ ಅವರಲ್ಲಿ ಸಮುದಾಯ ಸಂಘಟನೆ, ಅದಲ್ಲದೆ ಮಾರುಕಟ್ಟೆಯ ಸೌಲಭ್ಯ ಸಿಗುವ ರೀತಿಯಲ್ಲಿ ಸುಜೀವನ ಅನ್ನುವಂಥ ಕಾರ್ಯಕ್ರಮವನ್ನು ಹಿವೋಸ್ ಎನ್ನುವ ಅಂತಾರಾಷ್ಟ್ರೀಯ ದಾನಿ ಸಂಸ್ಥೆ ಜೊತೆಗೆ ಅನುಷ್ಠಾನಗೊಳಿಸ್ತಾ ಇದೆ. ಸರ್ಕಾರಿ ಇಲಾಖೆ, ರಾಷ್ಟ್ರೀಯ ಹಾಗೂ ಅಂತಾರಾಷ್ಟ್ರೀಯ ಸಂಘ ಸಂಸ್ಥೆಗಳ ಸಹಯೋಗದೊಂದಿಗೆ ಕರ್ನಾಟಕದ ಬೆಂಗಳೂರು, ತುಮಕೂರು, ಕೋಲಾರ, ಚಿತ್ರದುರ್ಗ, ದಾವಣಗೆರೆ, ಹಾವೇರಿ, ಧಾರವಾಡ, ಬೆಳಗಾವಿ, ಗದಗ ಹಾಗೂ ಕೊಪ್ಪಳ ಜಿಲ್ಲೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿದೆ. ಸುಜೀವನ ಸೇವೆಗಳು: ಸುಭದ್ರ ಜೀವನಕ್ಕಾಗಿ ಆರ್ಥಿಕ ಸೇರ್ಪಡೆ.
ಎಂಬ ಧ್ಯೇಯ ವಾಕ್ಯದೊಂದಿಗೆ ಪ್ರಾರಂಭವಾದ ಸುಜೀವನ ಕಾರ್ಯಕ್ರಮವು ಪ್ರಮುಖವಾಗಿ 10 ರೀತಿಯ ಸೇವೆಗಳನ್ನು ಒಳಗೊಂಡಿದೆ. ಅವುಗಳೆಂದರೆ ಸಮುದಾಯ ಸಂಘಟನಾ ಸೇವೆಗಳು, ಆರ್ಥಿಕ ಸೇರ್ಪಡೆ ಸೇವೆಗಳು, ಸುಸ್ಥಿರ ಕೃಷಿ ಉತ್ತೇಜನ ಸೇವೆಗಳು, ಪಶು ಸಂಗೋಪನಾ ಸೇವೆಗಳು, ಕಿರು ಉದ್ದಿಮೆ ಉತ್ತೇಜನಾ ಸೇವೆಗಳು, ಉದ್ಯೋಗ ಒದಗಿಸುವಿಕೆ ಸೇವೆಗಳು, ಸಂಘಟಿತ ಮಾರಾಟ ಸೇವೆಗಳು, ಗ್ರಾಮೀಣ ಆರೋಗ್ಯ ಸೇವೆಗಳು, ಗ್ರಾಮೀಣ ಶಿಕ್ಷಣ ಸೇವೆಗಳು ಹಾಗೂ ಸರ್ಕಾರಿ ಸವಲತ್ತು ಸೇವೆಗಳು. ಪ್ರಯೋಗ ಯಶಸ್ವಿಯಾದಾಗ ಈ ಪ್ರಯೋಗವನ್ನು ಬೇರೆ ಕಡೆ ಇಂಥದೇ ಪರಿಸ್ಥಿತಿಯಲ್ಲಿ ಅನುಕರಣೆ ಮಾಡಲಿಕ್ಕೆ ಈ ಎಲ್ಲ ಖರ್ಚು ವೆಚ್ಚಗಳನ್ನು ಅಂದಾಜು ಮಾಡಲಾಗಿದೆ. ಇದನ್ನು ಸುಸ್ಥಿರವಾಗಿ ಯಾವುದೇ ಒಂದು ಹೊರ ಗ್ರ್ಯಾಂಟ್ ಇಲ್ಲದೆ ಮಾಡಲಿಕ್ಕೂ ಸಾಧ್ಯ ಅನ್ನುವ ಒಂದು ಧೈರ್ಯ ನಮ್ಮ ತಂಡದವರಿಗೆ ಬಂದಿದೆ. ಈ ಒಂದು ಪ್ರಯೋಗ ವಿಶಿಷ್ಟವಾಗಿ ಫಲಿತಾಂಶ ಪರಿಣಾಮಕಾರಿ ಆಗಬೇಕಿತ್ತಂತಂದರೆ ಯಾವುದೇ ಸಂಘ ಸಂಸ್ಥೆಗಳ ಮೂಲಕ ಆಗೋದಿಲ್ಲ, ಸಮುದಾಯ ಸಂಘಟನೆಯಿಂದನೇ ಆಗಬೇಕು, ಅವರ ಒಡೆತನದಲ್ಲೇ ಆಗಬೇಕು. ನಮ್ಮ ಮುಂದಿನ ಕನಸು ಮಾಡಲಿಕ್ಕೆ ಈಗಾಗಲೇ ಹಾದಿಯಲ್ಲಿ ನಾವು ಮುಂದುವರಿತಿದ್ವಿ. ಏನಂತಂದರೆ ಸಮುದಾಯ ಸಂಘಟನೆ, ಈಗ ಏನು ಸುಜೀವನ ಒಕ್ಕೂಟ ಅನ್ನೋದಿದೆ, ಆ ರೀತಿ ಹಲವು ಒಕ್ಕೂಟಗಳು ತಾಲೂಕು ಮಟ್ಟದಲ್ಲಿ, ಹೋಬಳಿ ಮಟ್ಟದಲ್ಲಿ, ವಿಲೇಜ್ ಗ್ರಾಮ ಮಟ್ಟದಲ್ಲಾಗಿದ್ದು ಅವುಗಳು ಪರಸ್ಪರ ಒಂದು ನೆಟ್ವರ್ಕಿಂಗ್ ಮಾಡಿಕೊಂಡಾಗ ಆ ಒಂದು ವ್ಯಾವಹಾರಿಕ ಮೊತ್ತದ ಪ್ರಮಾಣವೇ ಅಗಾಧವಾದದ್ದು. ಆ ಮೂಲಕ ಖರ್ಚು ವೆಚ್ಚಗಳನ್ನು ರೂಢಿಸಲಿಕ್ಕೆ ಸಹಾಯಕ ಆಗುತ್ತೆ ಅನ್ನೋದು. ಯಾವುದೇ ಕಾರ್ಯಕ್ರಮ ಯಶಸ್ಸು ಗಳಿಸಬೇಕಾದರೆ ಸಂಘಟನೆ ಅತ್ಯಗತ್ಯ. ಅಂತೆಯೇ ಸುಜೀವನ ಕಾರ್ಯಕ್ರಮದಲ್ಲೂ ಕೂಡ ಸಮುದಾಯದ ಒಗ್ಗೂಡಿಕೆಗೆ ಮೊದಲ ಪ್ರಾಶಸ್ತ್ಯ ನೀಡಲಾಗಿದೆ. ಸ್ವಸಹಾಯ ಸಂಸ್ಕೃತಿ ಆಧರಿಸಿ ಕೃಷಿಕರ ಮತ್ತು ಮಹಿಳೆಯರ ಸ್ವಸಹಾಯ ಸಂಘಗಳನ್ನು ರಚನೆ ಮಾಡಲಾಗಿದೆ. 10 ರಿಂದ 15 ಜನ ಸದಸ್ಯರಿರುವ ಈ ಸಂಘಗಳು ನಿಯಮಿತ ಸಭೆ ನಡೆಸಿ ವಾರದ ಉಳಿತಾಯ ಮಾಡುತ್ತಾ ಆರ್ಥಿಕ ಹಾಗೂ ಸಾಮಾಜಿಕ ಅಭಿವೃದ್ಧಿಯ ಬಗ್ಗೆ ಗಮನ ನೀಡುತ್ತಿವೆ. ಹೀಗೆ ರಚಿತವಾದ 10 ರಿಂದ 20 ಸ್ವಸಹಾಯ ಸಂಘಗಳನ್ನು ಸೇರಿಸಿ ಗ್ರಾಮ ಮಟ್ಟದಲ್ಲಿ ಸುಜೀವನ ಕೂಟಗಳನ್ನು ರಚಿಸಲಾಗಿದೆ. ಸಂಘ 10-15 ಸಂಘಗಳನ್ನು ಸೇರಿ ಒಂದು ಕೂಟ ಅಂತ ಮಾಡಿದ್ದಾರೆ. ಆ ಕೂಟದಲ್ಲಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಕೂಟದ 10-15 ಸಂಘಗಳನ್ನು ನೋಡ್ಕೊಳ್ಳುವಂಥ ಜವಾಬ್ದಾರಿ ಅವ್ರಿಗಿರುತ್ತೆ. ಅಲ್ಲಿ ಕಾರ್ಯದರ್ಶಿಯಾಗಿ IDF ಸಂಸ್ಥೆ ಕಾರ್ಯದರ್ಶಿ ಒಬ್ಬರು ನೇಮಿಸಿರ್ತಾರೆ, ಗ್ರಾಮ್ಯರು ಅಥವಾ ಕಾರ್ಯದರ್ಶಿ ಅಂತ ಹೇಳ್ಬೋದು. ಹಾಗೆಯೇ ಒಂದು ಪಂಚಾಯಿತಿಯ ವ್ಯಾಪ್ತಿಯ 5 ಸುಜೀವನ ಕೂಟಗಳನ್ನು ಸೇರಿಸಿ ಸುಜೀವನ ಸಮೂಹಗಳನ್ನು ರಚಿಸಲಾಗಿದೆ. ಈ ಸುಜೀವನ ಸಮೂಹಗಳು ಗ್ರಾಮ ಪಂಚಾಯಿತಿಗಳ ಸಹಭಾಗಿತ್ವದಲ್ಲಿ ಅಭಿವೃದ್ಧಿ ಕಾರ್ಯಗಳಲ್ಲಿ ತೊಡಗಿಸಿಕೊಳ್ಳುತ್ತಿವೆ. ಈ ರೀತಿಯ ಹೋಬಳಿ ವ್ಯಾಪ್ತಿಯ 5 ರಿಂದ 8 ಸುಜೀವನ ಸಮೂಹಗಳು ಸೇರಿ ಸುಜೀವನ ಮಂಡಲಗಳಾಗಿ ರೂಪುಗೊಂಡಿವೆ. ಹಾಗೆಯೇ ತಾಲೂಕಿನ ಎಲ್ಲ ಸ್ವಸಹಾಯ ಸಂಘಗಳನ್ನು ಸೇರಿಸಿ ಸುಜೀವನ ಒಕ್ಕೂಟವನ್ನು ರೂಪಿಸಲಾಗಿದೆ. ತರಬೇತಿ ಕೇಂದ್ರಗಳು, ಸಂಶೋಧನಾ ಕೇಂದ್ರಗಳು, ಸಂಸ್ಕರಣಾ ಘಟಕಗಳು, ಮಾರಾಟ ವ್ಯವಸ್ಥೆ ಮುಂತಾದ ಅಭಿವೃದ್ಧಿ ಕಾರ್ಯಗಳ ಸಂಪೂರ್ಣ ಜವಾಬ್ದಾರಿಯನ್ನು ಸುಜೀವನ ಒಕ್ಕೂಟ ಹೊಂದಿದೆ. ನಾವು ಏನು ಈಗ ರೈತನಿಗೆ 50,000ದವರೆಗೆ ಆಗಲಿ 1,00,000ದವರೆಗೆ 50,000ದವರೆಗೆ ನಾವು ಲೋನ್ ಕೊಡಿಸ್ತೀವಿ ಬ್ಯಾಂಕ್ನಿಂದ, 2% ನಾವು ದೇಣಿಗೆನ ವಸೂಲಿ ಮಾಡ್ತೀವಿ. ಆ ದೇಣಿಗೆಯಿಂದ ನಾವು ಈ ಖರ್ಚು ವೆಚ್ಚಗಳನ್ನು, ಕಾರ್ಯಕ್ರಮಗಳಾಗಿರ್ಬೋದು ಮತ್ತು ಕೂಟಗಳನ್ನು ನಿರ್ವಹಿಸ್ಕಂಥ ಕಾರ್ಯದರ್ಶಿಗಳಾಗಿರ್ಬೋದು, ಅವರಿಗೆ ಸಂಬಳಗಳನ್ನು ಮುಖಾಂತರ ಈ ಒಂದು ದೇಣಿಗೆಯಿಂದ ನಾವು ಮಾಡಬೇಕಾಗಿ ಬರ್ತದೆ. ಹೆಚ್ಚುತ್ತಿರುವ ಕೃಷಿ ಬಂಡವಾಳದಿಂದಾಗಿ ಸಾಮಾನ್ಯ ರೈತರು ಸಂಕಷ್ಟದಲ್ಲಿದ್ದಾರೆ. ಸಣ್ಣ ಹಿಡುವಳಿ ಹೊಂದಿರುವ, ಗುತ್ತಿಗೆ ಆಧಾರದಲ್ಲಿ ವ್ಯವಸಾಯ ಮಾಡುವ, ತಮ್ಮ ಹೆಸರಿನಲ್ಲಿ ಜಮೀನು ಪತ್ರ ಇಲ್ಲದಿರುವ ರೈತರಿಗೆ ಸಾಲ ಸೌಲಭ್ಯ ಕನಸಿನ ಮಾತೇ ಸರಿ. ಆದರೆ ಸುಜೀವನ ಕಾರ್ಯಕ್ರಮದಡಿಯಲ್ಲಿ ಕೃಷಿಕರ ಸ್ವಸಹಾಯ ಸಂಘಗಳ ಸದಸ್ಯರಿಗೆ ಗುಂಪು ಭರವಸೆಯ ಆಧಾರದಲ್ಲಿ ಹೆಚ್ಚು ಶ್ರಮವಿಲ್ಲದೆ ಬೆಳೆ ಸಾಲ ಮತ್ತು ಅವಧಿ ಸಾಲ ನೀಡಲಾಗುತ್ತಿದೆ. ಹಿವೋಸ್ ಸಂಸ್ಥೆ ಒಂದು ಡಚ್ ಇಂಟರ್ನ್ಯಾಷನಲ್ NGO, ಮಾರ್ಜಿನಲೈಸ್ಡ್ ಕಮ್ಯುನಿಟೀಸ್ಗೆ ಹೆಲ್ಪ್ ಮಾಡುವಂಥ ಪ್ರೋಗ್ರಾಮ್ಸ್ ನಾವು ಮಾಡ್ತಾ ಇದ್ವಿ. ಫೈನಾನ್ಷಿಯಲ್ ಇನ್ಕ್ಲೂಷನ್ ಜಾಸ್ತಿ ಜನಗಳಿಗೆ ಅವೈಲೇಬಲ್ ಇಲ್ಲ, ಅದನ್ನು ಸಪೋರ್ಟ್ ಮಾಡಲಿಕ್ಕೆ
ನಾವು ಮೈಕ್ರೋ ಫೈನಾನ್ಸಿಗೆ ಸಪೋರ್ಟ್ ಮಾಡ್ತಾಯಿದ್ವಿ, ಕೋಆಪ್ರೇಟಿವ್ಸ್ ಸೆಟಪ್ ಮಾಡಲಿಕ್ಕೆ ಸಪೋರ್ಟ್ ಮಾಡ್ತಾಯಿದ್ವಿ, ಸೆಲ್ಫ್ ಹೆಲ್ಪ್ ಗ್ರೂಪ್ಸಿಗೆ ಸಪೋರ್ಟ್ ಮಾಡ್ತಾಯಿದ್ದೀವಿ. ಅದೇ ಥರ ಈಗ ಈ ಬ್ಯಾಂಕಿಂಗ್ ಕರೆಸ್ಪಾಂಡೆಂಟ್ ಹೊಸ ಸ್ಕೀಮ್ ಪೈಲಟ್ ಇದು ಮಾಡಲಿಕ್ಕೆ ಸಪೋರ್ಟ್ ಮಾಡಿದ್ದೀವಿ IDFಗೆ. ಅದರಿಂದ ಸಾಕಷ್ಟು ರೈತರಿಗೆ ಸಹಾಯ ಆಗಿದೆ. IDF ಸಂಸ್ಥೆಯವರು ಸುಜೀವನ್ ಪ್ರಾಜೆಕ್ಟ್ ನಾವು ಮಾಡ್ತಾ ಇದ್ದೀವಿ ಅಂತ ಹೇಳಿದಾಗ ನಮ್ಮ BC ಮಾಡೆಲ್ ಮೂಲಕ ಗ್ರಾಮೀಣ ಪ್ರದೇಶದಲ್ಲಿ ಎಲ್ಲ ಸಣ್ಣ ರೈತರು, ಅತಿ ಸಣ್ಣ ರೈತರು ಎಲ್ಲರಿಗೂ ಹಣಕಾಸು ಒದಗಿಸೋ ಒಂದು ಅವಕಾಶ ಸಿಕ್ತು. ಈ ರೀತಿ ನಾವು ಈ ಪ್ರಾಜೆಕ್ಟ್ನ ಮುಂದುವರಿಸ್ತಾ ಹೋದರೆ ಭಾಳಷ್ಟು ಗ್ರಾಮೀಣ ಪ್ರದೇಶದ ರೈತರಿಗೆ ಅನುಕೂಲ ಆಗುತ್ತೆ. ಬ್ಯಾಂಕ್ಗಳಲ್ಲಿ ಇರೋ ಹಣನ ಒಳ್ಳೆ ಬಳಕೆಗೆ ಉಪಯೋಗ ಮಾಡ್ಕೊಳ್ಳೋ ಅಂಥ ಒಂದು ಅವಕಾಶ ರೈತರಿಗೂ ಸಿಗತ್ತೆ ಅಂತ ನಾನು ಹೇಳುತ್ತಿದ್ದೇನೆ. ಈ ಸುಜೀವನ ಏನು ನಡೆಸ್ಕೊಳ್ತಾ ಬಂದಿದ್ದೀವಿ ಪ್ರಾಜೆಕ್ಟ್ನ, ಇದನ್ನು ಬೇರೆ ಕಡೆಯೂ ನಾವು ಇಂಟ್ರೊಡ್ಯೂಸ್ ಮಾಡಿದ್ರೆ ನನಗೆ ಮನವರಿಕೆ ಇದೆ. ಇದರಿಂದ ಬಹಳಷ್ಟು ಲಾಭ ಇದೆ ಹಾಗೂ ಗ್ರಾಮೀಣ ಪ್ರದೇಶಗಳ ಅಭಿವೃದ್ಧಿ ಹೊಂದುವ ಒಂದು ಅವಕಾಶ ಇದೆ ಅಂತ ತಿಳಿಸ್ತಿದ್ದೇನೆ. ಮಹಿಳಾ ಸ್ವಸಹಾಯ ಸಂಘಗಳ ಸದಸ್ಯರು ಕೂಡ ಚಟುವಟಿಕೆ ಆಧಾರಿತವಾಗಿ ಅವಧಿ ಸಾಲವನ್ನು ಪಡೆಯುತ್ತಿದ್ದಾರೆ. ಹೀಗೆ ಪಡೆದ ಸಾಲವನ್ನು ಸುಜೀವನ ಕೂಟದ ತಿಂಗಳ ಸಭೆಯಲ್ಲಿ ಮರುಪಾವತಿ ಮಾಡಲಾಗುತ್ತಿದೆ. ಗ್ರಾಮೀಣ ಕುಟುಂಬಗಳು ಮತ್ತು ಸ್ವಸಹಾಯ ಸಂಘಗಳು ಶೂನ್ಯ ಠೇವಣಿ ಉಳಿತಾಯ ಖಾತೆ, ಆವರ್ತಕ ಠೇವಣಿ ಖಾತೆ ಮತ್ತು ಸ್ಥಿರ ಠೇವಣಿ ಖಾತೆಗಳನ್ನು ತೆರೆಯಲು ನೆರವು ನೀಡಲಾಗುತ್ತಿದೆ. ಇದರಿಂದ ಸರ್ಕಾರಿ ಅಥವಾ ಸರ್ಕಾರೇತರ ಯೋಜನೆಗಳ ಹಣಕಾಸು ವಿಲೇವಾರಿಯನ್ನು ಸುಲಭವಾಗಿ ಮಾಡುತ್ತಿದ್ದಾರೆ. ಅಲ್ಲದೆ ಸಂಘಗಳ ಮುಖಾಂತರ ಜೀವ ವಿಮೆ, ಆರೋಗ್ಯ ವಿಮೆ ಮತ್ತು ಬೆಳೆ ವಿಮೆಗಳ ಜೊತೆಗೆ ವೈಯಕ್ತಿಕ ಹಾಗೂ ಗುಂಪು ವಿಮೆಗಳನ್ನು ಜಾರಿಗೊಳಿಸಲಾಗುತ್ತಿದೆ. ಬ್ಯಾಂಕಿಂಗ್ ಸೇವೆಗಳಿಂದ ವಂಚಿತರಾದ ಹಳ್ಳಿಗರಿಗೂ ಕೂಡ ಈ ಸೇವೆ ತಲುಪುವ ದೃಷ್ಟಿಯಿಂದ ಸುಜೀವನ ಕೂಟದ ಕಾರ್ಯದರ್ಶಿಗಳು ಹಾಗೂ ಗ್ರಾಮ ನೆರವಿಗರಿಗೆ ಬ್ಯಾಂಕಿನ ಗ್ರಾಹಕ ಸೇವಾ ಯಂತ್ರಗಳನ್ನು ನೀಡಲಾಗುತ್ತಿದೆ. ಇವುಗಳ ಮೂಲಕ ಮಾಹಿತಿ ತಂತ್ರಜ್ಞಾನದ ನೆರವಿನಿಂದ ಹಳ್ಳಿಗಳಿಂದಲೇ ನೇರವಾಗಿ ಬ್ಯಾಂಕಿನ ವ್ಯವಹಾರವನ್ನು ನಡೆಸಲಾಗುತ್ತಿದೆ. ನಾವು KCC ಲೋನ್ ಅಂತ ಕ್ರಾಪ್ ಪರ್ಪಸ್ ಸಲುವಾಗಿ ಲೋನ್ ಕೊಟ್ಟಿದ್ದೇವೆ, ಬೆಳೆಯುವ ಸಲುವಾಗಿ. ಅದರಲ್ಲಿ ಮಹಿಳಾ ಸ್ತ್ರೀ ಶಕ್ತಿ ಸಂಘ SHG ಅಂತ ನಾವು ಹೇಳೋದ್ರಲ್ಲಿ ಅವ್ರಿಗೆ ಅವಧಿ ಸಾಲ ಕೊಟ್ಟಿರುತ್ತೇವೆ. ನಾವು ಸಾಲದ ಅರ್ಜಿ ಬಂದ ಮೇಲೆ ಏನು ಮಾಡ್ತೇವೆ ಅಂದರೆ ಆ ಕಸ್ಟಮರ್ ನೇಮ್ಸ್ ಎಲ್ಲ ತಗೊಂಡು ಆ ಹಳ್ಳಿಗಳ ಕಡೆ ಹೋಗಿ ನಾವು ಫಸ್ಟ್ ಅದಕ್ಕೆ ಬರೋಕ್ಕೆ ಮುಂಚೆ ಡಾಕ್ಯುಮೆಂಟ್ ನಾವು ವೆರಿಫಿಕೇಷನ್ ಮಾಡ್ತೀವಿ, ಸ್ಕೂಟಿ ಮಾಡ್ತೀವಿ. ಆ್ಯಸ್ ಪರ್ KYC ನಾಮ್ಸ್ ಅದೇನಿದೆ ಅದರ ಪ್ರಕಾರ ನಾವೆಲ್ಲ ವೆರಿಫಿಕೇಷನ್ ಮಾಡಿದ್ಮೇಲೆ ನಮಗೆ ಅದು ಇಷ್ಟ ಆದಮೇಲೆ ನಾವು ಅದಾದ ನಂತರ PSI ಪ್ರೀ ಸ್ಯಾಂಕ್ಷನ್ ಇನ್ಸ್ಪೆಕ್ಷನ್ ಅಂತೇಳಿ ಹಳ್ಳಿಗಳ ಕಡೆ ಹೋಗ್ತೀವಿ. ಸೊ ಅಲ್ಲಾದಮೇಲೆ ಆ ರೈತರ ಜಮೀನೆಲ್ಲ ನೋಡಿಕೊಂಡು ಅವ್ರ ಡಾಕ್ಯುಮೆಂಟ್ ಏನಿದೆಯೋ ಅವೆಲ್ಲ ನೋಡಿಕೊಂಡು ನಮ್ಮ ಬ್ಯಾಂಕ್ ಪ್ರೊಸೀಜರ್ ಏನಿದೆ ಅದ್ರ ಪ್ರಕಾರ ನೋಡಿಕೊಂಡು ನಮಗೆ ಅದಾದ ನಂತರ ನಾವು ಒಂದು ರಿಪೋರ್ಟ್ ಕೊಡ್ತೀವಿ. ಆ ರಿಪೋರ್ಟು ನಾವು ನಮ್ಮ ಕಂಟ್ರೋಲರ್ಸ್ ಆದ ಚೀಫ್ ಮ್ಯಾನೇಜರ್ RCPC ತುಮಕೂರಿಗೆ ನಾವು ಅದನ್ನು ಕಳಿಸ್ಕೊಡ್ತೀವಿ. ಸೊ ನಂತರ ಫರ್ದರ್ ಪ್ರೋಸೆಸ್ ಆಗುತ್ತೆ. ಕೇವಲ ಹಣಕಾಸು ನೆರವು ನೀಡುವುದು ಸುಜೀವನ ಕಾರ್ಯಕ್ರಮದ ಉದ್ದೇಶವಲ್ಲ. ಕೃಷಿ ಮತ್ತು ಗ್ರಾಮೀಣ ಬದುಕಿನೊಡನೆ ಸಮಗ್ರವಾಗಿ ತೊಡಗಿಸಿಕೊಂಡಿರುವ ಕಾರ್ಯಕ್ರಮವು ಸಮಗ್ರ ಕೃಷಿ ಪದ್ಧತಿ ಆಧಾರಿತ ಸುಸ್ಥಿರ ಕೃಷಿ ಹಾಗೂ ಸಾವಯವ ಕೃಷಿಯನ್ನು ಉತ್ತೇಜಿಸುತ್ತಿದೆ. ಪ್ರತಿ ವಾರ ಗ್ರಾಮ ಮಟ್ಟದಲ್ಲಿ ನಡೆಸಲಾಗುತ್ತಿರುವ ರೈತ ಕ್ಷೇತ್ರ ಪಾಠಶಾಲೆಗಳ ಮೂಲಕ ರೈತರು ಸುಸ್ಥಿರ ಕೃಷಿ ಪದ್ಧತಿ, ಜಾನುವಾರು ಸಾಕಾಣಿಕೆ ಮುಂತಾದವುಗಳನ್ನು ಪ್ರಾಯೋಗಿಕವಾಗಿ ಕಲಿಯುತ್ತಿದ್ದಾರೆ. ಸಾವಯವ ತತ್ವದ ಕಾಂಪೋಸ್ಟ್ ಹಾಗೂ ಎರೆಗೊಬ್ಬರ,